ಹಾಯ್, ವೆಲ್ಕಮ್ ಬ್ಯಾಕ್ ಟು CS ಯೂಟ್ಯೂಬ್ ಚಾನಲ್. ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳನ್ನ ಅನೌನ್ಸ್ ಮಾಡಿ ತುಂಬ ದಿನ ಆದರೂ ಈ ಸಿನಿಮಾಗಳು ಇನ್ನೂ ಬಂದೇ ಇಲ್ಲ. ಈಗಲೂ ಕೂಡ ಈ ಸಿನಿಮಾಗಳು ಬರಲಿ ಅಂತ ಜನ ಕಾಯ್ತಾ ಇದ್ದಾರೆ. ಅಂಥ ಸಿನಿಮಾಗಳು ಯಾವ್ಯಾವು, ಯಾವ ಸಿನಿಮಾಗೆ ಡೈರೆಕ್ಟ್ರು, ಯಾವ ಸಿನಿಮಾ ಹೀರೋಗಳು ನಟಿಸ್ತಾ ಇದ್ರು, ಯಾವ್ಯಾವ ಹೀರೋ ಹೀರೋಯಿನ್ಗಳು ಈ ಸಿನಿಮಾದಲ್ಲಿ ಇರ್ತಿದ್ರು, ಯಾವ ಕಾಂಬಿನೇಷನ್ ತುಂಬ ಕುತೂಹಲ ಮೂಡಿಸಿದೆ ನಮಗೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಕೆಳಗಡೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅತಿ ಹೆಚ್ಚು ಹೆಸರು ಮಾಡಿರುವಂಥ ನಮ್ಮ ಸುದೀಪ್ ಅವರ ಸಿನಿಮಾ. ಆ ಸಿನಿಮಾನ ಡೈರೆಕ್ಟ್ ಮಾಡಬೇಕು ಅಂದ್ಕೊಂಡಿದ್ದವರು ರಕ್ಷಿತ್ ಶೆಟ್ಟಿ ಅವರು. ಆ ಸಿನಿಮಾದ ಹೆಸರೇ ಥಗ್ಸ್ ಆಫ್ ಮಾಲ್ಗುಡಿ. ಈ ಸಿನಿಮಾ ಅನೌನ್ಸ್ ಆದಾಗಿಂದನೂ ಕೂಡ ತುಂಬ ಅಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾನೆ ಇತ್ತು. ಯಾವಾಗ ಈ ಸಿನಿಮಾ ಬರುತ್ತೆ, ರಕ್ಷಿತ್ ಶೆಟ್ಟಿ ಅವರ ಉಳಿದವರು ಕಂಡಂತೆ ಸಿನಿಮಾ ರಿಲೀಸ್ ಆದಮೇಲೆ ಈ ಸಿನಿಮಾ ಅನೌನ್ಸ್ ಆಯಿತು. ಸುದೀಪ್ ಅವ್ರ ಜೊತೆ ನಾನೊಂದು ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅವ್ರಿಗೆ ಈ ಸಿನಿಮಾದ ಟೈಟ್ಲ್ ಇಟ್ಟಿದ್ದೀನಿ ಅಂತ ರಕ್ಷಿತ್ ಶೆಟ್ಟಿ ಅವ್ರು ಯಾವಾಗ ಹೇಳಿದ್ರು ಅವಾಗಿಂದನೇ ಒಂದು ಬಜ್ ಕ್ರಿಯೇಟ್ ಆಯಿತು. ವಾವ್, ಈ ಸಿನಿಮಾ ಇವರಿಬ್ಬರು ಕಾಂಬಿನೇಷನಲ್ಲಿ ಬಂದರೆ ಯಾವ ರೀತಿ ಇರುತ್ತೆ, 100% ಇಂಡಸ್ಟ್ರಿ ಹಿಟ್ ಆಗುತ್ತೆ ಅನ್ನೋ ಒಂದು ಹೆಸರು ಬಂತು. ಬಟ್ ಆ ಸಿನಿಮಾ ಇದುವರೆಗೂ ಸೆಟ್ ಇರಲೇ ಇಲ್ಲ, ಮತ್ತು ಯಾವುದೇ ರೀತಿಯ ಅಪ್ಡೇಟ್ಗಳು ಬರ್ತಾ ಇಲ್ಲ. ಯಾಕಂದರೆ ಒಂದು ಕಡೆ ಸುದೀಪ್ ಅವರು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ, ಇನ್ನೊಂದು ಕಡೆ ರಕ್ಷಿತ್ ಶೆಟ್ಟಿ ಅವರು ತುಂಬ ಬ್ಯುಸಿಯಾಗಿದ್ದಾರೆ. ಅವ್ರ ಸದ್ಯಕ್ಕೀಗ ಅವ್ರದ್ದೇ ಆದಂಥ ರಿಚರ್ಡ್ ಆಂಟೋನಿ ಸಿನಿಮಾ ಶೂಟಿಂಗಲ್ಲಿದ್ದಾರೆ. ಅದಾದಮೇಲೆ ಇನ್ನೂ ಅವ್ರಿಗೆ ಲೈನಪ್ಗಳು ತುಂಬ ಇದೆ. ಸೊ ಅವರು ಈ ಬ್ಯುಸಿ ಶೆಡ್ಯೂಲಲ್ಲಿ ಡೈರೆಕ್ಷನ್ಗೆ ಮತ್ತೆ ಬರ್ತಾರಾ ಇಲ್ವಾ ಗೊತ್ತಿಲ್ಲ. ಆದರೆ ಈ ಸಿನಿಮಾ ಏನಾದರೂ ಬಂದರೆ ನಿಜ 100% ಸೂಪರ್ ಹಿಟ್ ಸಿನಿಮಾ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ನನ್ನ ಅನಿಸಿಕೆ ಪ್ರಕಾರ ಈಗ ಈ ಸಿನಿಮಾ ಬರೋದು ತುಂಬ ಅಂದರೆ ತುಂಬ ಕಷ್ಟ. ಯಾಕೆ ಅಂದರೆ ನಮ್ಮ ರಕ್ಷಿತ್ ಶೆಟ್ಟಿ ಏನಾದರೂ ಮುಂಚಿನ ಥರ ಇನ್ನೂ ಸ್ವಲ್ಪ ಲೋ ಲೆವೆಲಲ್ಲೇ ಇದ್ದಿದ್ರೆ, ಅಂದರೆ ಈ ಪ್ಯಾನ್ ಇಂಡಿಯಾ ಸ್ಟಾರ್ ಚಾರ್ಲಿ ಅಥವಾ ಸಪ್ತಸಾಗರದ ಆಚೆ ಎಲ್ಲೋ ಸಿನಿಮಾಗಳು, ಈ ರೀತಿಯ ಸಿನಿಮಾಗಳು ಆ ಲೆವೆಲ್ ಹಿಟ್ ಕೊಟ್ಟ ಮೇಲೆ ಅವ್ರು ಮತ್ತೆ ಬೇರೆಯವ್ರಿಗೆ ಡೈರೆಕ್ಷನ್ ಮಾಡೋವಷ್ಟು ಸಮಯ ಸಿಗುತ್ತಾ ಏನೋ ಗೊತ್ತಿಲ್ಲ. ನನ್ನ ಪ್ರಕಾರ ಸಿನಿಮಾ ಬರೋದು ಡೌಟ್ ಅಂತ ಅನಿಸುತ್ತೆ. ಇನ್ನೊಂದು ಸಿನಿಮಾ ಸರ್ವಾಂತರ್ಯಾಮಿ ಸಿನಿಮಾ. ಇದನ್ನು ದರ್ಶನ್ ಅವರು ಹೀರೋ ಆಗಿ ಕಾಣಿಸ್ಕೊತಾ ಇದ್ರು, ಹಾಗೆ ದಿನಕರ್ ತೂಗುದೀಪ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಬೇಕಾಗಿತ್ತು. ಈ ಸಿನಿಮಾ ಕೂಡ ಸುಮಾರು ವರ್ಷಗಳ ಹಿಂದೆನೇ ಅನೌನ್ಸ್ ಆಗಿತ್ತು. ಬಟ್ ಈ ಸಿನಿಮಾ ಇದುವರೆಗೂ ಯಾವುದೇ ರೀತಿಯ ಸದ್ದು ಮಾಡಲಿಲ್ಲ. ಆದರೆ ಇತ್ತೀಚೆಗೆ ಒಂದು ಮಾತು ಬರ್ತಾ ಇದೆ, ದರ್ಶನ್ ಅವರು ಮತ್ತು ದಿನಕರ್ ತೂಗುದೀಪ್ ಅವರು ಮತ್ತೆ ಕಾಂಬಿನೇಷನಲ್ಲಿ ಮತ್ತೊಂದು ಸಿನಿಮಾ ಬರ್ತಾ ಇದೆ ಅಂತ. ಅದು ಯಾವಾಗ ಬರುತ್ತೆ, ಯಾವ ಸಿನಿಮಾ ಬರುತ್ತೆ, ಅದೇ ಈ ಸಿನಿಮಾ ಆಗಿರುತ್ತಾ ಏನು ಅನ್ನೋದ್ರ ಬಗ್ಗೆ ಇನ್ನೂ ಸದ್ಯಕ್ಕೆ ಮಾಹಿತಿ ಇಲ್ಲ. ಬಟ್ ಕಾದು ನೋಡೋಣ. ಈ ಸಿನಿಮಾ ಏನಾದರೂ ಬಂದರೆ 100% ಈ ಸಿನಿಮಾ ಕೂಡ ಇಂಡಸ್ಟ್ರಿ ಹಿಟ್ ಕೊಡುತ್ತೆ. ಯಾಕೆ ಅಂದರೆ ದಿನಕರ್ ತೂಗುದೀಪ್ ಅವರ ಡೈರೆಕ್ಷನ್ನು ಮತ್ತು ಮಾಸ್ ಲುಕ್ಕಲ್ಲಿರುವಂಥ ನಮ್ಮ ದರ್ಶನ್ ಅವರು ಇಬ್ಬರು ಕೂಡ ಒಂದು ಒಳ್ಳೆ ಕಾಂಬಿನೇಷನ್ನ ಸೆಟ್ ಮಾಡಿದ್ದಾರೆ. ನವಗ್ರಹ ಆಗಿರ್ಬೋದು, ಸಾರಥಿ ಆಗಿರ್ಬೋದು, ಎರಡೂ ಸಿನಿಮಾಗಳು ದೊಡ್ಡ ಹಿಟ್ ಕಂಡಂಥ ಸಿನಿಮಾಗಳೇ. ಸೊ ಇವರಿಬ್ಬರ ಮಧ್ಯೆ ಇನ್ನೊಂದು ಸಿನಿಮಾ ಬರುತ್ತೆ ಅಂದರೆ 100% ಆ ಸಿನಿಮಾ ಕೂಡ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ನನ್ನ ಪ್ರಕಾರ ಈ ಸಿನಿಮಾ ಬಂದರೆ 100% ಹಿಟ್ ಆಗುತ್ತೆ. ಮತ್ತೊಂದು ಸಿನಿಮಾ ಗಂಡುಗಲಿ ಮದಕರಿ ನಾಯಕ. ಈ ಸಿನಿಮಾನ ದರ್ಶನ್ ಅವರೇ ಹೀರೋ ಆಗಿ ನಡೆಸ್ತಾ ಇದ್ರು. ಈ ಸಿನಿಮಾಗೆ ರಾಕ್ಲೈನ್ ವೆಂಕಟೇಶ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ರು. ಈ ಸಿನಿಮಾನ ಯಾರು ಡೈರೆಕ್ಟ್ ಮಾಡ್ತಾರೆ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿರಲಿಲ್ಲ. ಬಟ್ ಈ ಸಿನಿಮಾನ ಮಾಡ್ತೀನಿ ಅಂತ ಹೇಳಿ ವೆಂಕಟೇಶ್ ಅವರು ಮುಂದೆ ಬಂದಿದ್ರು. ರಾಕ್ಲೈನ್ ವೆಂಕಟೇಶ್ ಅವರು ದರ್ಶನ್ ಅವ್ರನ್ನ ಹೀರೋ ಆಗಿ ಇಟ್ಕೊಂಡೆ ಈ ಸಿನಿಮಾ ಮಾಡ್ತೀನಿ ಅಂತ. ಯಾಕಂದ್ರೆ ದರ್ಶನ್ ಅವರು ಸಂಗೊಳ್ಳಿ ರಾಯಣ್ಣ, ಕುರುಕ್ಷೇತ್ರ ಇಂಥ ಸಿನಿಮಾಗಳೇ ತುಂಬಾ ದೊಡ್ಡದಾಗಿ ಮಿಂಚಿದ್ರಿಂದ ಗಂಡುಗಲಿ ಮದಕರಿ ನಾಯಕ ಸಿನಿಮಾಗೆ ಅವರೇ ಹೀರೋ ಆಗ್ತಾರೆ ಅಂತ ಕೂಡ ಹೇಳಲಾಗಿತ್ತು. ಕೆಲವೊಂದ್ ಕಡೆ ಈ ಸಿನಿಮಾಗೆ ಸುದೀಪ್ಗೂ ದರ್ಶನ್ಗೂ ಫೈಟ್ ಕೂಡ ಬಂತು. ಸುದೀಪ್ ಅವ್ರನ್ನ ಇಟ್ಕೊಂಡ್ ಮಾಡ್ಬೇಕಾ, ದರ್ಶನ್ ಅವ್ರು ಇಟ್ಕೊಂಡ್ ಮಾಡ್ಬೇಕು ಅನ್ನೋದು. ಬಟ್ ಸದ್ಯಕ್ಕೆ ಈ ಮ್ಯಾಟ್ರು ಅಲ್ಲಿಗೆ ನಿಂತೋಯ್ತು. ಸಿನಿಮಾ ಅಂತೂ ಸೆಟ್ ಇರಲೇ ಇಲ್ಲ. ಯಾರು ಈ ಸಿನಿಮಾ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ಲಿಲ್ಲ. ಮತ್ತೊಂದು ಸಿನಿಮಾ ದ ಥಗ್ಸ್ ಆಫ್ ರಾಯಗಢ. ಈ ಸಿನಿಮಾ ಗಣೇಶ್ ಅವರು ಹೀರೋ ಆಗಿ ನಟಿಸ್ತಾ ಇದ್ದಂಥ ಸಿನಿಮಾ, ಹಾಗೂ ಸಿಂಪಲ್ ಸುನಿ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ರು. ಗಣೇಶ್ ಅವರ ಕೆರಿಯರಲ್ಲಿ ಇದೊಂದು ಡಿಫ್ರೆಂಟ್ ಆದಂಥ ಸಿನಿಮಾ. ಟೈಟ್ಲೇ ಕೂಡ ರಗಡಾಗಿತ್ತು. ಆದರೆ ಈ ಸಿನಿಮಾ ಕೂಡ ಸುನಿ ಅವರು ಸ್ವಲ್ಪ ಕೈ ಬಿಟ್ರು ಅಂತ ಅನ್ನಿಸ್ತಾ ಇದೆ. ಸದ್ಯಕ್ಕೆ ಅವರು ಗತವೈಭವ ಸಿನಿಮಾದಲ್ಲಿ ಹಾಗೂ ಬೇರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಸಿಂಪಲ್ ಸುನಿ ಅವರು ಸಿಂಪಲ್ ಆಗಿ ಸಿನಿಮಾ ತೆಗಿತಾ ಇದ್ರು. ಬಟ್ ಫಸ್ಟ್ ಟೈಮು ಒಂದು ಹೈ ಬಜೆಟ್ ಸಿನಿಮಾ ದ ಸ್ಟೋರಿ ಆಫ್ ರಾಯಗಢ ಸಿನಿಮಾ ಏನು ಕೈಗೆತ್ಕೊಂಡ್ರು ಆವಾಗಲೇ ಹೆಸರು ಮಾಡ್ತು. ಗಣೇಶ್ ಅವ್ರ ಜೊತೆಯಲ್ಲಿ ಈ ಸಿನಿಮಾ ಬಂದರೆ ಹೇಗಿರುತ್ತೆ ಅನ್ನೋದು ಅದಿಷ್ಟು ಈಸಿ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಆ ಸಿನಿಮಾನ ಅಲ್ಲಿಗೆ ಕೈ ಬಿಟ್ರು. ಮತ್ತೊಂದು ಸಿನಿಮಾ ದುಬಾರಿ. ಇದನ್ನ ಧ್ರುವ ಸರ್ಜಾ ಅವರು ಹೀರೋ ಆಗಿ ನಡೆಸಬೇಕಾಗಿತ್ತು. ಹಾಗೆ ಈ ಸಿನಿಮಾನ ನಂದಕಿಶೋರ್ ಅವರು ಡೈರೆಕ್ಟ್ ಮಾಡ್ತಾ ಇದ್ರು. ಆ ದುಬಾರಿನೇ ಪೊಗರು ಸಿನಿಮಾ ಆಗಿ ಬಂತ ಹೇಗೆ ಗೊತ್ತಿಲ್ಲ. ಬಟ್ ದುಬಾರಿ ಅನ್ನೋ ಟೈಟ್ಲನ್ನ ಇಟ್ಟಿದ್ರು ಧ್ರುವ ಸರ್ಜಾ ಅವ್ರಿಗೆ. ಅವ್ರ ಸಿನಿಮಾಗಳು ಸ್ಟಾರ್ಟಿಂಗಿಂದ ಒಂದು ಒಳ್ಳೆ ಟೈಟ್ಲ್ ಇರುವಂಥ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಅದ್ದೂರಿ, ಬಹದ್ದೂರ್, ಭರ್ಜರಿ. ಅದಾದ್ಮೇಲೆ ಬಂದಿದ್ದೆ ಈ ದುಬಾರಿ.
ಬಟ್ ಅದು ಬಿಟ್ಟು ಅದು ಪೊಗರು ಆಗಿ ಬಂತೋ ಏನೋ ಗೊತ್ತಿಲ್ಲ. ಬಟ್ ನಂದಕಿಶೋರ್ ಅವರ ಈಗಿನ ಸದ್ಯಕ್ಕೆ ಲೈನಪ್ ನೋಡಿದ್ರೆ ಬೇಡ, ಅವ್ರ ಜೊತೆ ಸಿನಿಮಾ ಬರದೇ ಇದ್ರೇನೆ ಒಳ್ಳೇದು ಅಂತ ಅನಿಸ್ತಿತ್ತೆ. ಯಾಕಂದ್ರೆ ಪೊಗರು ಸಿನಿಮಾ ನೋಡಿದ್ಮೇಲಂತೂ ನಿಜವಾಗ್ಲೂ ಯಾಕೆ ಈ ರೀತಿ ಸಿನಿಮಾ ಮಾಡ್ತಾ ಇದ್ದಾರೆ ಧ್ರುವ ಸರ್ಜಾ ಅವರು ಅಂತ ಅನ್ನಿಸ್ತು. ಇನ್ನು ಈ ದುಬಾರಿ ಸಿನಿಮಾ ಬಂದ್ರೆ ಯಾವ ರೀತಿ ಇರುತ್ತೆ ನೀವೇ ಯೋಚಿಸಿ. ಮತ್ತೊಂದು ಸಿನಿಮಾ ದ್ವಿಧ್ವ. ಇದು ಪುನೀತ್ ರಾಜ್ಕುಮಾರ್ ಅವರು ಹೀರೋ ಆಗಿ ನಟಿಸಬೇಕಾಗಿದ್ದಂಥ ಸಿನಿಮಾ ಮತ್ತು ಈ ಸಿನಿಮಾನ ಲೂಸಿಯಾ ಖ್ಯಾತಿಯ ಪವನ್ ಅವರು ಡೈರೆಕ್ಟ್ ಮಾಡ್ತಾ ಇದ್ರು. ಈ ಸಿನಿಮಾ ಅನೌನ್ಸ್ ಆದಾಗಲೇ ಒಂದು ರೀತಿಯ ಆ ಪೋಸ್ಟ್ ಇಂದಾನೆ ತುಂಬಾ ಹೆಸರು ಮಾಡ್ಬಿಟ್ಟಿತ್ತು. ಪುನೀತ್ ರಾಜ್ಕುಮಾರ್ ಅವರು ಇವತ್ತೇನಾದ್ರೂ ಇದ್ದಿದ್ರೆ ಈ ಸಿನಿಮಾ 100% ಇಷ್ಟೊತ್ತಿಗೆ ಈ ಸಿನಿಮಾ ರಿಲೀಸ್ ಆಗಿರ್ತಿತ್ತು. ಬಟ್ ಅವ್ರು ಇಲ್ಲದೆ ಇದ್ರು ಕೂಡ ಆ ಸಿನಿಮಾನ ಇವರು ನಿಲ್ಸದೆ ಬೇರೆ ಯಾರಿಗಾದ್ರೂ ಹೊಸಬ್ರಿಗೋ ಅಥವಾ ಇರುವಂತ ಹೀರೋಗಳನ್ನ ಇಟ್ಕೊಂಡು ಆ ಸಿನಿಮಾ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ. ಪವನ್ ಅವರ ಐಡಿಯಾಲಜಿ ಮತ್ತು ಅವ್ರು ತೆಗೆಯುವಂತ ಸಿನಿಮಾಗಳ ಕ್ಯಾಟಗರಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಕೆಲವೊಂದು ಅನ್ವೇಷಣೆಗಳನ್ನ ಮಾಡಿ ಒಂದು ಹೊಸ ರೀತಿಯ ಸಿನಿಮಾಗಳನ್ನ ತೆಗಿತಾ ಇದ್ದಾರೆ. ಬಟ್ ಈ ಸಿನಿಮಾ ಹೆಸರಲ್ಲೇ ತುಂಬಾ ವಿಶೇಷತೆ ಹೊಂದಿತ್ತು, ಮತ್ತೆ ಆ ಪೋಸ್ಟರ್ ಕೂಡ ತುಂಬಾ ವಿಶೇಷತೆ ಇತ್ತು. ಬಟ್ ಯಾಕೆ ಈ ಸಿನಿಮಾ ತೆಗಿಲಿಲ್ಲ ಅನ್ನೋದು ನನಗೆ ತುಂಬಾ ಬೇಜಾರಾಗಿದೆ. ನಾನಂತೂ ಪವನ್ ಅವರ ಅಭಿಮಾನಿಯಾಗಿ ಹೋಗಿದ್ದೆ ಆ ಲೂಸಿಯಾ ಸಿನಿಮಾ ನೋಡಿ. ಮತ್ತೊಂದು ಕಡೆಯ ಸಿನಿಮಾ, ಬಟ್ ಇನ್ನೂ ಹಲವಾರು ಸಿನಿಮಾಗಳಿದೆ, ಅದರಲ್ಲಿ ನನಗೆ ಇದು ಮೇನ್ ಅನ್ನಿಸ್ತು. ಅದೇ ಅಭಿಷೇಕ್ ಅಂಬರೀಷ್ ಅವರ AA4. ಅಭಿಷೇಕ್ ಅಂಬರೀಷ್ 4ನೇ ಸಿನಿಮಾ ಆಗಿ ಈ ಸಿನಿಮಾ ಬರಬೇಕಾಗಿತ್ತು. ಬಟ್ ಇದುವರೆಗೂ ಆ ಸಿನಿಮಾದ ಯಾವುದೇ ಅಪ್ಡೇಟ್ಗಳು ಬರ್ತಾ ಇಲ್ಲ. ಸದ್ಯಕ್ಕಂತೂ ಅಭಿಷೇಕ್ ಅಂಬರೀಷ್ ಅವರು ಯಾವ ಸಿನಿಮಾ ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಲೈನ್ಸ್ ಇದೆಯಾ ಇಲ್ವಾ ಅನ್ನೋದು ನನಗಂತೂ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಚೆಕ್ ಮಾಡಿ ನೋಡ್ತೀನಿ. ಈ ಸಿನಿಮಾ ಅಭಿಷೇಕ್ ಅಂಬರೀಷ್ ಅವರು ಹೀರೋ ಆಗಿ ಕಾಣಿಸ್ಕೊತಾ ಇದ್ರು. ಈ ಸಿನಿಮಾದ ಪೋಸ್ಟ್ರು 2 ಬಿಟ್ಟರು ಮುಹೂರ್ತದ ಟೈಮಲ್ಲಿ. ಯಾವ ರೀತಿ ಇತ್ತು ಅಂದರೆ ಇದೇನು ಕನ್ನಡ ಸಿನಿಮಾನ ಗುರು, ಆ ರೀತಿ ಇತ್ತು. ಒಂದು ಫುಲ್ಲಿ ಹಾಲಿವುಡ್ ರೇಂಜ್ಗೆ ಒಂದು ಪೋಸ್ಟರ್ಗಳನ್ನ ಬಿಟ್ಟಿದ್ರು. ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿದ್ದು ಮಹೇಶ್ ಕುಮಾರ್ ಅವರು. ಅದೇ ಮದಗಜ ಸಿನಿಮಾ ಡೈರೆಕ್ಟ್ರು, ಅಯೋಗ್ಯ ಸಿನಿಮಾದ ಡೈರೆಕ್ಟ್ರು, ಈಗ ಅಯೋಗ್ಯ 2 ತೆಗಿತಾ ಇರುವಂಥ ಡೈರೆಕ್ಟ್ರೇ ಮಹೇಶ್ ಕುಮಾರ್ ಅವರು. ಇವರು ಅಭಿಷೇಕ್ ಅಂಬರೀಷ್ ಅವ್ರ ಜೊತೆಗಿನ ಈ ಸಿನಿಮಾ ಟಾಪ್ ಆಯಿತು. ಬಟ್ ಈ ಸಿನಿಮಾ ಕೂಡ ಬಂದಿದ್ರೆ ಒಂದು ಒಳ್ಳೆ ಹಿಟ್ನ ಕಾಣೋದೇನೋ ಅಂತ ನನ್ನ ಅನಿಸಿಕೆ. ಆ ಪೋಸ್ಟರ್ ನೋಡಿದ್ರೆ ನಂಗೆ ಅನ್ನಿಸ್ತು. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್. ಸೈನಿಂಗ್ ಆಫ್ CS.